ಯಪ್ಪ ಹಿಂಗಾಗಿಬಿಟ್ಟೈತಿ, ಭಾಳ ದುಡ್ದಿದ್ದೀನಿ, ಸಿಕ್ಕಾಪಟ್ಟೆ ಹೊಲ ಮಾಡಿದ್ದೀನಿ, ನನ್ನ ಕೈ ಮೇಲೆ ಮನಿ ಮಾಡಿದ್ದೀನಿ, ನನ್ನ ಕೈ ಮೇಲೆ ಬಂಗಾರ ಬೆಳ್ಳಿ ಎಲ್ಲ ಮಾಡಿದ್ದೀನಿ. ಏನು ಮಾಡಿದ್ರಿ, ಏನೈತಿ? ಮಕ್ಕಳು ಸೊಸೆದೇರು ಈಗ ಸೇರಾವಲ್ರು, ನನಗೆ ಊಟ ಹಾಕಾವಲ್ರು. ಎಲ್ಲಿ ಹೋಗಬೇಕು, ಎಲ್ಲಿ ಪ್ರಾಣ ಕಳ್ಕೋಬೇಕು, ಏನು ಮುಂದೆ ಹೆಂಗೆ ನನ್ನ ಜೀವನ ಅನ್ನೋದು ಗೊತ್ತಾಗವಲ್ದು ಅಂತ ತಿಳ್ಕೊಂಡು ಗೋಳು ಹೇಳ್ಕೊಂಡ. ಗುರುಗಳು ವಿಚಾರ ಮಾಡಿ ಹೇಳಿದರು, ಒಂದು ಕಟ್ಟಿಗೆ ಪೆಟ್ಟಿಗೆ ಮಾಡಿಸು, ಇಷ್ಟ ಸಣ್ಣದು, ಒಂದು ಚಲೋದು ಚಂದಂದು ಚಲೋದು ಒಂದು ಕಟ್ಟಿಗೆ ಪೆಟ್ಟಿಗೆ ಮಾಡಿಸು. ನಿನ್ನ ಹಳೆಯವಿದ್ದು ಅಂತಂತಂದ್ರೆ ಯಾವರೇ ಒಂದು ಜೊತೆ ಅದ್ರೊಳಗಿಡು, ಪ್ಯಾಕ್ ಮಾಡಿ ಮ್ಯಾಲ ಒಂದು ಕೆಂಪು ವಸ್ತ್ರ ಕಟ್ಟಿ ಚಲೋತ್ನಾಗ ಕಟ್ಟಿ ಬಗಲ ಹಿಡ್ಕೊಂಡು ಅಡ್ಡಾಡು ಅಂತಂತಂದ್ರು. ಯಾರ ಕೈಯಾಗೂ ಕೊಡಬೇಡ, ಯಾರಿಗೂ ತೋರಿಸ್ಬೇಡ ಅದ್ರೊಳಗೆ ಏನೈತೆ ಅಂತೇಳಿ. ಯಾರ ಕೇಳಿದ್ರು ಇದ್ರೊಳಗೆ ಏನೈತಿ ಅಂತೇಳಿ ಅಂದರೆ ನಾ ಸತ್ತು ಬೆಳಕು ನೋಡ್ಕೊಡ್ರಿ ಅಂತ ತಿಳ್ಕೊಂಡಂತ ಅನ್ನು ಗುರುಗಳು ಒಂದು ಐಡಿಯಾ ಹೇಳ್ಕೊಟ್ರಿ. ಆಯ್ತಂತ ತಿಳ್ಕೊಂಡು ಹೇಳಿ ಒಂದು ಡಬ್ಬಿ ಮಾಡಿಸದ, ಅದ್ರೊಳಗೆ ತನ್ನ 2 ಇಟ್ಟ ಹಳೆಯವು ಮ್ಯಾಲ ಬಟ್ಟಿ ಕಟ್ಕೊಂಡು ಬಗಲ ಹಿಡ್ಕೊಂಡು ಅಡ್ಡಾಡಕತ್ತ. ಯಾರೋ ಹೇಳಿದರು, ನಿಮ್ಮಪ್ಪ ಒಂದು ಹೊಸ ಡಬ್ಬಿ ಹಿಡ್ಕೊಂಡು ಅಡ್ಡಾಡಕತ್ತೇನ ಬಗಲಾಗ, ಯಾರಿಗೂ ತೋರ್ಸವಲ್ಲ, ಯಾರು ನೋಡ್ತೀವಂತಂದ್ರೆ ತೋರ್ಸವಲ್ಲ, ನಾ ಸತ್ತು ಬೆಳಕು ನೋಡ್ಕೊಡ್ರಿ ಅನ್ನಗತ್ತಾನ. ಆ ತಕ್ಷಣದೊಳಗನ ಮಗ ಓಡಿ ಹೋಗಿ ಅಪ್ಪಗ ಮನೆಗೆ ಕರ್ಕೊಂಡು ಬಂದ. ಬಾಯಪ್ಪ ಅಲ್ಲಿ ಇಲ್ಲಿ ಯಾಕೆ ಅಡ್ಡಾಡ್ತಿ ಬಾ ಅಂತ ತಿಳ್ಕೊಂಡು. ಮುಂಚೆ ಮನೆ ಬಿಟ್ಟು ಹೋಗ್ಲಿ ಅಂತಿದ್ರು, ಈಗ ಬಾಯಪ್ಪ ಅಲ್ಲಿ ಇಲ್ಲಿ ಯಾಕೆ ಅಡ್ಡಾಡ್ತಿ ಅಂತ ಕರ್ಕೊಂಡು ಬಂದ ಮನೆಗೆ. ಬಾಗಲ ಮುಂದೆ ಹಿಂಗೆ ಕಟ್ಟಿತ್ತು, ಕಟ್ಟಿ ಮೇಲೆ ಕುಂಡ್ರಕ್ಕೆ ಹೋದ. ಇಲ್ಲೇ ಕುಂಡ್ರತೀನಿ ಬಿಡಪ್ಪ ಅಂತೇಳಿ ಮುದಕ್ಕ, ಇಲ್ಲಿ ಬೇಡಪ್ಪ, ಒಳಗೆ ಬಾ, ಬೆಚ್ಚ ಒಳಗೆ ಬಾ, ಇಲ್ಲಿ ಥಂಡಿರ್ತೈತಿ, ಒಳಗೆ ಬಾ. ಕಾಳಜಿ ಚಾಲು ಆತು. ಮುದಕ್ಕ ಚಲೋತ್ನಾಗಿ ಸ್ನಾನ ಮಾಡಿದ್ದಿಲ್ಲ, ವರ್ಷಗಟ್ಲೆ ಆಗಿತ್ತು, ಚಂದಾಗಿ ಸ್ನಾನ ಮಾಡೋ ಸೌಭಾಗ್ಯ ಸಿಕ್ಕಿದ್ದಿಲ್ಲ. ಒಳಗೆ ಕರ್ಕೊಂಡು ಹೋಗಿ ಕುಂಡ್ರಿಸಿ ಎಣ್ಣೆ ಹಚ್ಚಿ ಸ್ನಾನ ಮಾಡಿ ಚಲೋದು ಬಿಸಿದು ಊಟ ಮಾಡಿಸಿ. ಗುರುಗಳು ಹೇಳಿದ್ರಲ್ಲ, ಮುದುಕನು ಬಾರಿ ಬೇರೆಕಿರಿ. ಅವ ಸ್ನಾನಕ್ಕೆ ಹೋದ್ರೂ ಬಗಲಾಗ ಹಿಡ್ಕೊಂಡ ಹೋಗಿದ್ದ, ಅಲ್ಲೇ ಬಚ್ಚಲ್ ದಂಡಿಗೆ ಇಟ್ಟಿದ್ದ, ಸ್ನಾನ ಮಾಡಿದ್ದ. ಅವ ಊಟಕ್ಕೆ ಕುಂತಾನಂತಂದ್ರೆ ಹಿಂಗೆ ತೊಡಿ ಬಿಡ್ಕೆ ಇಟ್ಕೊಂಡನ ಕುಂತಿದ್ದ. ಅದನ್ನು ಅವ ಮಲ್ಕೊಳಕ್ಕೆ ಹತ್ಯಾನಂತಂತಂದ್ರೂ ಹಿಂಗೆ ತಲೆ ಬಿಟ್ಕೊಂಡನ ಮಲ್ಕೊಂತಿದ್ದ ಮುದಕ ಆ ಡಬ್ಬಿನ. ಇವ್ರದು ಮುದುಕನ ಮೇಲೆ ಕಣ್ಣಿರ್ಲಿಲ್ಲ ಆ ಡಬ್ಬಿ ಮೇಲೆ. ಯಾಕ? ಕೆಂಪು ಬಟ್ಟೆ ಅದು, ಮಿರಿ ಮಿರಿ ಮಿಂಚಕತ್ತಿತ್ತು. ಕುತ್ನಿ ಬಟ್ಟಿ, ಕೆಂಪು ಬಟ್ಟಿ ಭಾಳ ಚಂದಿತ್ತು. ಇವರ ಮನ್ಯಾಗ ಮಕ್ಕಳು ಸೊಸೆದೇವರು ಮನಸ್ಸಿನಾಗ ಮಾಡ್ಕೊಂಡ್ರು, ಮುದುಕ ಜಗ್ ದುಡ್ದೈತಿ, ನಮಗೆ ಕೊಡೋಷ್ಟು ಕೊಟ್ಟು ಉಳ್ದಿದ್ದೆಲ್ಲ ಪೆಟೆಗೆ ಇಟ್ಕೊಂಡು ಅಡ್ಡಾಡಕತ್ತೈತಿ ನೋಡಿ, ಎಲ್ಲಿತ್ತೋ ಏನೋ ಈಗ ಹೊರಗೆ ತೊಗೊಂಬಂದೈತಿ ಮುದುಕ ಅಂತ. ರಗಡೈತಿ, ಮನಗಂಡೈತಿ, ಸಾಕಷ್ಟೈತಿ, ಬಂಗಾರ ಬೆಳ್ಳಿ ಏನೇನೈತಿ ಅದ್ರೊಳಗೈತಿ, ಹಿಡ್ಕೊಂಡು ಅಡ್ಡಾಡಕತ್ತೈತಿ ನೋಡು ಮುದುಕ ಅಂತ. ಒಂದು ದಿವಸ ಕಳೀತು, 2 ದಿವಸ ಕಳೀತು. ಅವಾಗ ಕೇಳಿದರು, ನಿಧಾನಕ್ಕೆ ಅಪ್ಪಗೆ ಚಹಾ ಕುಡಿಸಿ, ಹಾಲು ಕುಡಿಸಿ, ಬೋರ್ಮಿಟ್ಟ ಹಾಕಿ ಕುಡಿಸಿ ಬೇಸಾಗಿ ಉಪಚಾರ ಮಾಡಿದ್ರಿ. ಹಂಗೆ ಕುಂತ್ಕೊಂಡು ಕೇಳಿದ್ರೆ, ಯಪ್ಪ ಅದ್ರೊಳಗೆ ಏನೈತಿ ಅಂತ. ಮುದುಕಂದ, ನಾ ಸಾಯ ಮಟ್ಟ ಕೇಳ್ಬಿಡ್ರಿ, ನಾ ಸತ್ತ ತಕ್ಷಣ ಅದ್ರೊಳಗೆ ಏನಿದ್ರು ನಿಮ್ದ ಅಂತೇಳಿ ಅಂತಂದ ಮುದುಕ. ನಾ ಯಾರಿಗೂ ಕೊಡಂಗಿಲ್ಲ ಅಂತೇಳಿ ಅಂತಂದ. ಅಲ್ಪ ಐತರಿ ಏನಾರ ಇರ್ತೈತಲೇ, ನನಗೆ ಬೇಕಲ್ಲ. ಮತ್ತು ನೀವು ಒಂದೊಂದ್ಸಲ ಊಟ ಹಾಕ್ತೀರಿ, ಒಂದೊಂದ್ಸಲ ಹಾಕಂಗಿಲ್ಲ, ಒಂದ್ಸಲ ಮನೆಯಾಗ ಇಟ್ಕೊತೀರಿ, ಒಂದೊಂದ್ಸಲ ಮನೆಯಾಗ ಇಟ್ಕೊಳಂಗಿಲ್ಲ, ನನಗೆ ಬೇಕಲ್ಲ. ಮತ್ತು ಮುದಕ ಇದು ಜಬರ್ದಸ್ತ್ ಐತಿ ಬಿಡು ಅಂತೇಳಿ ಅಂತಂದ್ರು ಇವರು ಮಕ್ಕಳು. ಬೇಸಾಗಿ ಉಪಚಾರ ಮಾಡಕತ್ತರು.
ಯಾರು ಚಲೋತ್ನಾಗಿ ನೋಡ್ಕೊಂತಾರ ಅವರಿಗೆ ಇದು ಅಂತ ತಿಳ್ಕೊಂಡು ಹೇಳ್ದ ಮುದಕ ಬೇಷಾಗಿ ಉಪಚಾರ ಮಾಡಕತ್ತರು. ಹೆಂಗೆ ಸ್ವರ್ಗಿತ್ತ ಮುದಕ ಹಂಗೆ 1 ತಿಂಗಳು 2 ತಿಂಗಳು ಅನ್ನೋದ್ರೊಳಗೆ ಹಂಗೆ ಮತ್ತೆ ತಯಾರಾತ್ರಿ. ಬಿಸಿ ಅದು ಸಿಗಾಕತ್ರಿ. ಏನು ಮಾಡಿದ್ರು ಆ ಪೆಟ್ಟಿಗೆ ಮಾತ್ರ ಬಗಲಾಗಿಂದ ಬಿಡ್ತಿದ್ದಿಲ್ಲ. ಮುಂದೆ ಅದು 1 ವರ್ಷನೊಳಗೆ ಸಾಯೋದು 10 ವರ್ಷಕ್ಕೆ ಸಾತತ್ರಿ. 10 ವರ್ಷಕ್ಕೆ ಸತ್ತರ್ನು ಆ ಪೆಟ್ಟಿಗೆ ಒಳಗೆ ಏನೈತಂತ ಯಾರಿಗೂ ಗುಟ್ಟು ಬಿಟ್ಕೊಳ್ಳಿಲ್ಲ. ಗುರುಗಳು ಹೇಳಿದ್ರ ಹಂಗ, ನೀ ಬದುಕಬೇಕಂದ್ರೆ ಹಿಂಗೆ ಮಾಡಂತ. ಯಾರಿಗೂ ಗುಟ್ಟು ಬಿಟ್ಟು ಕೊಟ್ಟಿದ್ದಿಲ್ಲ. 10 ವರ್ಷ ಆದ ಬಳಿಕ ಸತ್ತ ತಕ್ಷಣನೇ ಆ ಹೆಣದ ಕಡೆಗೆ ಲಕ್ಷ್ಯ ಇಲ್ಲ. ಮಕ್ಕಳು ಸೊಸೆದೇರು ಎಲ್ಲರೂ ದುಂಡಗಾಗಿ ಆ ಪೆಟ್ಟಿಗೆನ ತಗೊಂಡು ಬಿಚ್ಚಿ ನೋಡಿದ್ರು. ಒಳಗೆ 2 ಹಳೆಯವು ಎಕ್ಕಡ. ಮೋಸ ಮಾಡಿದ್ನಲ್ಲೇ ಮುದುಕ ಅಂದ್ರು ಅವರು. ನಾವು ಏನೋ ಅನ್ಕೊಂಡು ಎಷ್ಟರ ಸೇವಾ ಮಾಡಿದ್ದೀವಿ, ಎಷ್ಟರ ಜೋಪಾನ ಮಾಡಿದ್ದೀವಿ. ಮುದುಕ ಅವಾಗ ಸತ್ತು ಹೊಕ್ಕಿತ್ತು. ಅಂಥದ್ದು 10 ವರ್ಷ ಬದುಕಿಸ್ಕೊಂಡೀವಿ. ಅದು